ರಾಜಧಾನಿ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ಮನುಷ್ಯತ್ವ ಮೀರಿದ ಘಟನೆಯೊಂದು ನಡೆದಿದೆ. 2.5 ಲಕ್ಷ ರೂಪಾಯಿಗೆ ತನ್ನ ನವಜಾತ ಶಿಶುವನ್ನೇ ಮಾರಾಟ ಮಾಡಿದ್ದ ತಾಯಿ, ಆ ಹಣ ಖಾಲಿಯಾದ ನಂತರ ಮಗುವಿಗಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾಳೆ. ನಸೀಂ ಬೇಗಂ ಎಂಬ ಮಹಿಳೆ ದೂರುದಾರರಾಗಿದ್ದು, ಹಣದ ಆಸೆಗೆ ಶಿಶುವನ್ನು ಅಮುದಾ ಮತ್ತು ರಮ್ಯಾ ಎಂಬುವರಿಗೆ ಮಾರಾಟ ಮಾಡಿದ್ದರು. ನಸೀಂ ಬೇಗಂ ಅವರಿಗೆ ಈಗಾಗಲೇ 4 ಮಕ್ಕಳಿದ್ದಾರೆ. ಇತ್ತೀಚೆಗೆ 4ನೇ ಮಗುವಿಗೆ ಜನ್ಮ ನೀಡಿದ್ದರು. ಆರ್ಥಿಕ ಸಂಕಷ್ಟದ ಕಾರಣ ದಂಪತಿ ಈ ಅಮಾನವೀಯ ಕೃತ್ಯಕ್ಕೆ ಮುಂದಾಗಿದ್ದರು. ಮಗು ಮಾರಾಟ ಮಾಡಿ ಬಂದಿದ್ದ 2.5 ಲಕ್ಷ ರೂಪಾಯಿ ಖರ್ಚಾದ ಬಳಿಕ ನಸೀಂ ಬೇಗಂ ಅವರಿಗೆ ಮಗುವಿನ ಮೇಲೆ ಮಮತೆ ಹೆಚ್ಚಾಗಿದೆ. ಇದೀಗ ಮಗುವನ್ನು ವಾಪಸ್ ಪಡೆಯಲು ಮುಂದಾಗಿರುವ ಮಹಿಳೆ ಅದನ್ನು ಖರೀದಿಸಿದವರ ವಿರುದ್ಧ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ಈ ಕುರಿತು ತನಿಖೆ ನಡೆಸುತ್ತಿದ್ದಾರೆ. ಇದು ಮಾನವ ಕಳ್ಳಸಾಗಣೆಯೋ ಅಥವಾ ಹಣದ ವ್ಯವಹಾರವೋ ಎಂಬುದನ್ನು ಪೊಲೀಸರು ಪತ್ತೆ ಹಚ್ಚಬೇಕಿದೆ. ಈ ಪ್ರಕರಣ ಸದ್ಯ ಬೆಂಗಳೂರಿನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.